ನಮಸ್ಕಾರ ವೀಕ್ಷಕರೇ. ಬಾಲಿವುಡ್ ನಟ ಅಮೀರ್ ಖಾನ್ ಸದ್ಯ ತಮ್ಮ ವೈಯಕ್ತಿಕ ಜೀವನದ ನಿರ್ಧಾರದಿಂದ ಒಂದು ದೊಡ್ಡ ಸುದ್ದಿಯಲ್ಲಿ ಇದ್ದಾರೆ. ಉದ್ಯಮಿ ಗೌರಿ ಅವರನ್ನ ಮದುವೆಯಾದ ಬೆನ್ನಲ್ಲೇ ಅವರ ವಿರುದ್ಧ ರಾಜಕೀಯ ಕೆಸರೆರಚಾಟಗಳು ಶುರುವಾಗಿದೆ. ಆದ್ರೆ ಈಗ ಈ ವಿವಾದ ಕೇವಲ ಮಾತಿನ ಚಕಮಕಿಗೆ ಮಾತ್ರ ಸೀಮಿತ ಆಗಿಲ್ಲ, ಇದು ಜೀವ ಬೆದರಿಕೆಯ ಮಟ್ಟಕ್ಕೂ ಕೂಡ ತಲುಪಿದೆ. ಬಾಲಿವುಡ್ ಸೂಪರ್ ಸ್ಟಾರ್ ಅಮೀರ್ ಖಾನ್ ಅವರನ್ನ ಕೊಲೆ ಮಾಡಿದವರಿಗೆ ಬರೋಬ್ಬರಿ 5 ಕೋಟಿ ರೂಪಾಯಿಯ ಬಹುಮಾನ ನೀಡೋದಾಗಿ ಅಯೋಧ್ಯೆಯ ತಪಸ್ವಿ ಚವಾನಿ ಮುಖ್ಯಸ್ಥ ಜಗದ್ಗುರು ಪರಮಹಂಸ ಆಚಾರ್ಯ ವಿವಾದಾತ್ಮಕ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಅಷ್ಟಕ್ಕೂ ದೇಶದಲ್ಲಿ ಏನಾಗ್ತಾ ಇದೆ ಅಂತ ನೋಡಿ. ಪ್ರೀತಿ ಮದುವೆ ಅನ್ನೋದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರ. ಅದು ಈ ವಿಚಾರವನ್ನ ಇಟ್ಕೊಂಡು ಸಮಾಜದಲ್ಲಿ ಇಷ್ಟೊಂದು ದ್ವೇಷ ಬಿತ್ತುತ್ತಾ ಇರೋದು ಎಷ್ಟು ಸರಿ? ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಇಡೀ ವಿವಾದದ ಕರಾಳ ಮುಖವನ್ನ ನಾನು ಹೇಳ್ತಾ ಹೋಗ್ತೀನಿ. ಕೊನೆಯವರೆಗೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಈ ವಿಚಾರದಲ್ಲಿ ಮೊದಲ ಬಾರಿಗೆ ಕಿಡಿ ಹೊತ್ತಿದ್ದು ಮಹಾರಾಷ್ಟ್ರದ ಸಚಿವ ಹಾಗೂ ಬಿಜೆಪಿಯ ನಾಯಕ ನಿತೀಶ್ ರಾಣೆ ನೀಡಿದಂತಹ ಒಂದು ಹೇಳಿಕೆಯಿಂದ. ಅಂದ್ರೆ ಅಮೀರ್ ಖಾನ್ ಅವರು ಗೌರಿ ಅವರನ್ನ ಮದುವೆಯಾಗ್ತಾ ಇದ್ದಂತೆ ಪ್ರತಿಕ್ರಿಯಿಸಿದಂತಹ ನಿತೀಶ್ ರಾಣೆ ಅಮೀರ್ ಖಾನ್ ದೇಶದಲ್ಲಿ ಲವ್ ಜಿಹಾದ್ ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿದ್ರು. ಅಮೀರ್ ಖಾನ್ ಈ ಹಿಂದೆ ರೀನಾ ದತ್ತಾ, ಕಿರಣ್ ರಾವ್ ಅವರನ್ನ ಮದುವೆಯಾಗಿ ವಿಚ್ಛೇದನವನ್ನ ನೀಡಿದ್ರು. ಈಗ ಮತ್ತೆ ಗೌರಿ ಸ್ಟಾಟ್ ಅವರನ್ನ ಕೈ ಹಿಡಿದಿದ್ದಾರೆ. ಇದು ಕೇವಲ ಮದುವೆಯಲ್ಲ, ಅವರ ಹಿಂದೆ ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡುವಂತಹ ಸಂಚಿದೆ ಅಂತ ಹೇಳಿ ರಾಜಕಾರಣಿಗಳು ವಾದವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಹಕ್ಕು ಸಂವಿಧಾನದಲ್ಲಿ ಇದೆ ಅನ್ನುವಂಥದ್ದನ್ನ ಇವರೆಲ್ಲರೂ ಕೂಡ ಮರ್ತಂತಿದೆ. ಈಗ ರಾಜಕಾರಣಿಗಳ ಹೇಳಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಅಯೋಧ್ಯೆಯ ಧರ್ಮಗುರು ಪರಮಹಂಸ ಆಚಾರ್ಯ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿತೀಶ್ ರಾಣೆ ಹೇಳಿಕೆಯನ್ನು ಸಂಪೂರ್ಣವಾಗಿ ಬೆಂಬಲಿಸಿರುವಂತಹ ಅವರು ಅಮೀರ್ ಖಾನ್ ನನ್ನ ಕೊಂದವರಿಗೆ 5 ಕೋಟಿ ರೂಪಾಯಿಯ ಬಹುಮಾನ ನೀಡಲಾಗುವುದು ಅಂತ ಹೇಳಿ ಬಹಿರಂಗವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮೀರ್ ಖಾನ್ ನನ್ನ ಕೊಲ್ಲುವವರ ಮೇಲೆ ದಾಖಲಾಗುವಂತಹ ಕೇಸ್ಗಳ ಕಾನೂನು ವೆಚ್ಚವನ್ನ ಸಹ ತಾವೇ ಭರಿಸೋದಾಗಿ ಹೇಳಿದ್ದಾರೆ. ಇವರ ತರ್ಕ ಏನ್ ಗೊತ್ತಾ? ಅಮೀರ್ ಖಾನ್ ಪದೇ ಪದೇ ಹಿಂದೂ ಮಹಿಳೆಯರನ್ನ ಮದುವೆಯಾಗೋದು ಬೇರೆಯವರಿಗೂ ಪ್ರೇರಣೆ ಆಗ್ತದೆ. ಇಂತಹ ಲವ್ ಜಿಹಾದ್ ಕ್ರಮಗಳನ್ನ ತಡೆಯೋದಕ್ಕೆ ಇಂತಹ ಕಠಿಣ ಶಿಕ್ಷೆಯೇ ಸೂಕ್ತ ಅಂತ ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ಸಾರ್ವಜನಿಕರು ಕೇಳ್ತಾ ಇರುವ ಪ್ರಶ್ನೆ ಒಂದೇ: ಧರ್ಮದ ಹೆಸರಿನಲ್ಲಿ ಸಮಾಜಕ್ಕೆ ಶಾಂತಿಯನ್ನ ಬೋಧಿಸಬೇಕಾದವರು ಬಹಿರಂಗವಾಗಿ ಕೊಲೆಗೆ ಸುಪಾರಿ ನೀಡ್ತಾ ಇರುವುದು ಯಾವ ಧರ್ಮದ ಲಕ್ಷಣ ಅಂತ? ನಿಜ ಅಲ್ವಾ? ಯಾವ ಧರ್ಮದಲ್ಲಿ ಕೊಲೆ ಮಾಡಿ ಅಂತ ಹೇಳಿ ಹೇಳ್ಕೊಟ್ಟಿದೆ ನೋಡೋಣ. ನಮ್ಮ ಕಾನೂನು ಸುವ್ಯವಸ್ಥೆ ಇಂತಹ ಹೇಳಿಕೆ ನೀಡುವವರ ವಿರುದ್ಧ ಯಾಕೆ ತಕ್ಷಣ ಕ್ರಮ ಕೈಗೊಳ್ತಾ ಇಲ್ಲ? ಯಾಕೆ ಕಾನೂನು ವ್ಯವಸ್ಥೆ ಮೀನಾಮೇಷ ಎಣಿಸ್ತಾ ಇದೆ? ಇಷ್ಟು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ, ಆದ್ರೆ ಅವರ ವಿರುದ್ಧ ಯಾವ ಕ್ರಮ ಕೂಡ ನಮ್ಮ ಕಾನೂನು ವ್ಯವಸ್ಥೆ ತಗೋತಾ ಇಲ್ಲ. ಇದೇ ವೇಳೆ ಇದೇ ಪರಮಹಂಸ ಆಚಾರ್ಯ ಅಯೋಧ್ಯೆಯಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಚರ್ಚಾಸ್ಪದವಾದಂತಹ ರಾಮ ಮಂದಿರ ದೇಣಿಗೆಯ ಕಳ್ಳತನದ ಬಗ್ಗೆ ಕೂಡ ಮಾತನಾಡ್ತಾರೆ. ಆ ಹಗರಣದ ತನಿಖೆಯನ್ನ ನಡೆಸ್ತಾ ಇರುವಂತಹ SIT ತನಿಖೆಯ ಬಗ್ಗೆ ಅವರು ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ. ತನಿಖೆ ಅತ್ಯಂತ ಪ್ರಾಮಾಣಿಕವಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಕಡೆ ಭ್ರಷ್ಟಾಚಾರ ಮತ್ತು ಕಳ್ಳತನದ ವಿರುದ್ಧ ತನಿಖೆಗೆ ಬೆಂಬಲ ನೀಡುವ ಅವರು ಮತ್ತೊಂದು ಕಡೆ ಸ್ವತಃ ಕಾನೂನನ್ನ ಕೈಗೆತ್ತಿಕೊಂಡು ಕೊಲೆಗೆ ಪ್ರಚೋದನೆ ನೀಡ್ತಾ ಇರೋದು ಇಬ್ಬಂದಿ ಧೋರಣೆ ಅಲ್ವೇ ಅಂತ. ವೀಕ್ಷಕರೇ, ಪ್ರಜಾಪ್ರಭುತ್ವ ದೇಶದಲ್ಲಿ ವೈಯಕ್ತಿಕ ಆಯ್ಕೆಗಳಿಗೆ ಗೌರವ ಇರಬೇಕು. ಒಬ್ಬ ವ್ಯಕ್ತಿ ಯಾರನ್ನ ಮದುವೆಯಾಗಬೇಕು, ಹೇಗೆ ಬದುಕಬೇಕು ಅನ್ನೋದು ಅವರ ವೈಯಕ್ತಿಕ ಸ್ವಾತಂತ್ರ್ಯ. ಅದಕ್ಕೆ ಧರ್ಮದ ಬಣ್ಣ ಬಳಿದು ಕೊಲೆ ಬೆದರಿಕೆ ಹಾಕೋದು ಸಮಾಜದಲ್ಲಿ ದ್ವೇಷದ ವಿಷ ಬೀಜ ಬಿತ್ತೋದು ಯಾವ ನ್ಯಾಯ ಅಂತ. ಇಂತಹ ವಿವಾದಾತ್ಮಕ ಮತ್ತು ಪ್ರಚೋದನಾತ್ಮಕ ಹೇಳಿಕೆ ನೀಡುವವರ ವಿರುದ್ಧ ನಮ್ಮ ಕಾನೂನು ತಕ್ಷಣವೇ ಕಠಿಣ ಕ್ರಮವನ್ನ ಕೈಗೊಳ್ಬೇಕು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.